ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣ ಯಾದಗಿರಿಗೆ ಸಿಐಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿತ್ತು ರಾಜ್ಯ ಸರ್ಕಾರ. ಪ್ರಕರಣ ವರ್ಗಾವಣೆಯ ಬೆನ್ನಲ್ಲೇ ಯಾದಗಿರಿಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸಿಐಡಿ ಡಿವೈಎಸ್ಪಿ ಪುನೀತ್ ಅವರ ನೇತೃತ್ವದಲ್ಲಿ ತನಿಖೆ, ಎಫ್ಐಆರ್, ಪಂಚನಾಮೆ ಸೇರಿ ಮಾಹಿತಿಯನ್ನ ಈ ತಂಡ ಪಡೆಯಲಿದ್ದು ಫೈಲ್ ಪಡೆದು ತನಿಖೆಯನ್ನ ಚುರುಕುಗೊಳಿಸಲಿದೆ ಸಿಐಡಿ. ಪಿಎಸ್ಐ ಪರಶುರಾಮಿ ನಿಗೂಢವಾಗಿ ಮೃತಪಟ್ಟರು. ಅವರ ಸಾವಿಗೆ ಶಾಸಕರು ಮತ್ತು ಶಾಸಕರ ಪುತ್ರರ ಕಾರಣ. 30 ಲಕ್ಷ ಬೇಡಿಕೆ ಇಟ್ಟರು ವರ್ಗಾವಣೆಗಾಗಿ ಎನ್ನುವಂತಹ ಆರೋಪವನ್ನ ಪಿಎಸ್ಐ ಪತ್ನಿ ಮಾಡಿದ್ದಾರೆ. ಟ್ರಾನ್ಸ್ಫರ್ಗೆ 30 ಲಕ್ಷ ಕೇಳಿದ್ರೆ ಹಾಗಿದ್ರೆ ಶಾಸಕ ಚೆನ್ನಾರೆಡ್ಡಿ. ಒಂದು ಕಡೆ ಶಾಸಕರ ವಿರುದ್ಧ ಎಫ್ಐಆರ್ ಆಗಿದೆ, ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ, ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಶಾಸಕರು. ಮತ್ತೊಂದೆಡೆ ನಿನ್ನೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾಯಿಸಿತು. ಈ ಹಿನ್ನೆಲೆಯಲ್ಲಿ ಪ್ರಕರಣ ವರ್ಗಾವಣೆಯ ಬೆನ್ನಲ್ಲೇ ಯಾದಗಿರಿಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸಿಐಡಿ ಡಿವೈಎಸ್ಪಿ ಪುನೀತ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು ಎಲ್ಲ ಮಾಹಿತಿಯನ್ನು ತಂಡ ಪಡೆದುಕೊಳ್ಳಲಿದೆ. ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಜಾತಿ ನಿಂದನೆಯ ಕೇಸ್ ಕೂಡ ದಾಖಲಾಗಿದೆ. ಸಿಐಡಿ ತನಿಖೆ ಆರಂಭ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.